ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ನಮ್ಮ ಚರ್ಚಾ ವಿಚಾರ ಏನಪ್ಪಾ ಅಂತಂದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿ ಜಲಾನಯನ ಪ್ರದೇಶದಿಂದ, ಅದರಲ್ಲೂ KRS ಅಣೆಕಟ್ಟೆಯಿಂದ ಹಲವಾರು ವರ್ಷಗಳಲ್ಲಿ ಹಲವಾರು ಯೋಜನೆಗಳಲ್ಲಿ ಮತ್ತು ಹಂತಗಳಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರು ಯೋಜನೆಯನ್ನ ಮಾಡ್ತಾ ಬಂದಿದ್ದಾರೆ. ಅದರ ವಿರೋಧ ಮತ್ತು ಪರ ಚರ್ಚೆಗಳು ಪ್ರತಿ ಸಾರಿ ಹಂತಗಳನ್ನ ಮಾಡಿದಾಗಲೂ ಕೂಡ ನಡೀತಾ ಬಂದಿದೆ. ಅದರಲ್ಲಿ ಈಗಿರುವಂತಹ ಸರ್ಕಾರ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಮಾಡಬೇಕು ಅಂತೇಳಿ ಕೈಗೆತ್ಕೋತಾ ಇದೆ. ಈ ಒಂದು ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಮಂಡ್ಯ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಶಿವಳ್ಳಿರವರು. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ತಮಗೆ ಗೊತ್ತಿರೋ ಹಾಗೆ ಕಾವೇರಿ ನದಿ ನೀರು ಬಳಕೆ ಪ್ರಮುಖವಾಗಿ ಜಲಾನಯನ ಪ್ರದೇಶದಲ್ಲಿ ರೈತಾಪಿ ವರ್ಗಕ್ಕೆ ಮತ್ತು ಕೃಷಿ ಚಟುವಟಿಕೆಗಳಿಗೆ, ಎರಡನೆಯದಾಗಿ ಇಲ್ಲಿಯ ಮಂಡ್ಯ ಜಿಲ್ಲೆ ಮತ್ತು ಕಾವೇರಿ ಕೊಳ್ಳದ ಪ್ರದೇಶದ ಜನರಿಗೆ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾಡಿದ್ದು ಅಂತೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಯಾಕೋ ಗೊತ್ತಿಲ್ಲ, ಬರುವಂತ ಸರ್ಕಾರಗಳು ರೈತರನ್ನ ಮತ್ತೆ ಇಲ್ಲಿಯ ನಾಗರಿಕರನ್ನ ಪರಿಗಣನೆ ತಗೊಂಡಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಬೆಂಗಳೂರಿನ ಕುಡಿಯುವ ನೀರಿನ ಪ್ರೋತ್ಸಾಹ ಮಾಡ್ಲಿಕ್ಕೋಸ್ಕರ, ಪೂರೈಕೆ ಮಾಡ್ಲಿಕ್ಕೋಸ್ಕರ ಹಲವಾರು ಹಂತಗಳ ಯೋಜನೆಯನ್ನ ಮಾಡ್ತಾ ಬಂದಿದೆ. ಈಗ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಕೈಗೊತ್ತಿದೆ. ಅದಕ್ಕೆ ರಾಜ್ಯ ರೈತ ಸಂಘ ಸೇರಿದಂಗೆ ಹಲವಾರು ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ. ಮಂಡ್ಯ ಜಿಲ್ಲೆಗೆ ಮಹಾ ಮೋಸ ಅಂತಾನೆ ಈ ವಿಚಾರವನ್ನು ನಾವು ಹೇಳ್ಬೋದು. ಯಾಕೆಂದ್ರೆ ಮಂಡ್ಯ ಜಿಲ್ಲೆ ಯಾವ ರೀತಿ ಆಗಿದೆಪ್ಪ ಇವತ್ತು ಸನ್ನಿವೇಶ ಅಂದ್ರೆ, ದೀಪದ ಕೆಳಗೆ ಕತ್ಲು ಅನ್ನೋ ಪರಿಸ್ಥಿತಿ ಆಗಿದೆ. ಅದಕ್ಕೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ಸರ್? ಸರ್, ಈಗ ಮಹಾರಾಜರು ಏನು ಮಾಡಿದ್ರು, ಮಂಡ್ಯ ಜಿಲ್ಲೆ ಬರಡು ಭೂಮಿ, ಬರಡು ಪ್ರದೇಶ. ಈ ಪ್ರದೇಶಕ್ಕೆ ನಮ್ಮ ವತಿಯಿಂದ ಅಂದರೆ ರಾಜಮನೆತನದಿಂದ ನಮ್ಮ ವ್ಯವಸಾಯಕ್ಕೋಸ್ಕರನೇ ಆ ಕನ್ನಂಬಾಡಿ ಕಟ್ಟೆನ ಮಾಡಿದ್ದೆ ಸರ್. ಕನ್ನಂಬಾಡಿ ಕಟ್ಟೆ ಕಟ್ಟು ನಮ್ಮ ಬರಡು ಭೂಮಿ ಏನಿದೆ ಅದು ತಂಪಾಗಿ ಇಲ್ಲಿಯ ಜನ ಸಮೃದ್ಧಿಯಾಗಿ ಇದು ಮಾಡಿ ಬೆಳೀಲಿ, ಸಮೃದ್ಧಿಯಾದ ಬೆಳೆ ಬೆಳೆದು ಈ ದೇಶಕ್ಕೆ ಒಂದು ಕೊಡುಗೆ ಕೊಡಲಿ ಅನ್ನೋ ಭಾವನೆಯಲ್ಲೇ ಅವ್ರು ಮಾಡಿದರು. ಅದೇ ರೀತಿ ನಮ್ಮ ಏನು ಮಂಡ್ಯ ಪ್ರದೇಶದ ಜನ ಕೃಷಿ ಚಟುವಟಿಕೆಯಲ್ಲಿ ತುಂಬ ಉತ್ತಮವಾದ ರೀತಿಯಲ್ಲಿ ಸಾಧನೆ ಮಾಡಿ ಅವತ್ತೊಂದು ದಿನ ನಿಜವಾಗ್ಲೂ ಹೇಳ್ಬೇಕಂದ್ರೆ 48 ಏನು ಸ್ವಾತಂತ್ರ್ಯ ಬಂತು 47 ಇದರಲ್ಲಿ, ಆ ಸಮಯದಲ್ಲಿ ಇನ್ನೂ ಅನ್ನಕ್ಕೂ ಕೂಡ ಬರ ಆ ಮಟ್ಟದಲ್ಲಿದ್ದಾಗ ಹೊರದೇಶದಿಂದ ನಮ್ಮ ಮಧ್ಯಾಹ್ನದ ಒಂದು ಟೈಮ್ ಊಟ ಬುಡಿ ಅಂತಲೂ ಕೂಡ ಆಗಿನ ಪ್ರಧಾನಮಂತ್ರಿಯವರು ಕೂಡ ನಮ್ಮ ಜನಕ್ಕೆ ವಿಚಾರ ಕೊಡ್ತಿದ್ರು. ಆ ಸಮಯದಲ್ಲಿ ನಿಜವಾಗ್ಲೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಅಂತಲ್ಲ, ಎಲ್ಲ ರೈತಾಪ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ರೀತಿ ಆಹಾರ ಪದಾರ್ಥಗಳು ಉತ್ಪಾದನೆ ಮಾಡವ್ರೆ. ಆ ನಿಟ್ಟಿನಲ್ಲಿ ನಾವು ನಿಜವಾಗ್ಲೂ ಹೇಳ್ತೀವಿ, ಕಾವೇರಿ ಜಲಾನಯ ಏನದೆ ಅದು ನಮಗೆ ನಿಜವಾಗ್ಲೂ ಒಂದು ಅನ್ನದಾತ ಅಂದರೆ ನಾವು ಸರ್ ವಿಶ್ವೇಶ್ವರಯ್ಯನ ಹೇಳ್ತೀವಿ. ಜೊತೆಗೆ ಏನು ನಮ್ಮ ಮಹಾರಾಜರು, ನಿಜವಾಗ್ಲೂ ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಅಂತಂದರೆ, ಇವತ್ತು ಕೂಡ ನಾವು ರಾಜರು ಹೆಸರು ಹೇಳ್ಕೊಂಡು ಪ್ರತಿ ಗ್ರಾಮಗಳಲ್ಲಿ ಎಲ್ಲಿ ಬೇಕಾದ್ರೆ ಹೋಗಿ ರಾಜರದು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಇದ್ದೇ ಇರ್ತದೆ. ಯಾಕೆಂದರೆ ಆ ನಿಟ್ಟಿನಲ್ಲಿ ನಾವು ಸರ್ ಯಾರು ರಾಜರಿಗೆ ಮತ್ತು ವಿಶ್ವೇಶ್ವರಯ್ಯನವ್ರಿಗೆ ಒಂದು ಗೌರವ ಸಲ್ಲಿಸ್ತೀವಿ ಸರ್. ಮಂಡ್ಯ ಜಿಲ್ಲೆಯ ಜನತೆ ಎಲ್ಲ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಮತ್ತೆ ರಾಜಮಾತೆ ಅವರು ಅವರ ಕೊಡುಗೆಗಳಿಗೆ ಸ್ಪಂದಿಸ್ತೀವಿ ಸರ್. ಅವತ್ತು ಏನು ಆ ಕಟ್ಟಡ ನಾಲೆ ಕಟ್ಟುವಂತ ಸಮಯದಲ್ಲಿ ದುಡ್ಡಿನ ಕೊರತೆ ಬಂದಾಗ ಅವ್ರ ಮನೆ ಒಡವೆನ ಅಡ ಇಟ್ಟು ಮಾರಾಟ ಮಾಡೋ ಏನು ಕಟ್ಟಡ KRS ಅಣೆಕಟ್ಟೆ ಅದನ್ನ ಪೂರ್ಣಗೊಳಿಸಿ ರೈತರಿಗೆ 1933 ನೀರು ಕೊಟ್ಟಿದ್ರು. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ಪೂರ್ವದಲ್ಲೇ ಕೊಟ್ಟಿದ್ರು. ಈಗ ಏನು ಈ ಸರ್ಕಾರಗಳು ಬಂದ ಏನ್ ಮಾಡ್ತಾವ್ರೆ, ಅದನ್ನೆಲ್ಲ ಗಾಳಿ ತೂರಿ ತಮ್ಮದೇ ಅಧಿಕಾರ, ತಮ್ಮದೇ ದರ್ಪ, ತಮ್ಮದೇ ಆದ ರೀತಿ ನೀತಿಲಿ ನಮಗೆಲ್ಲ ಮೋಸ ಮಾಡ್ತಾವ್ರೆ ಸರ್. ಫಸ್ಟು 1, 2, 3, 4, 5ನೇ ಅಂತ ಏನು ತೊರೆಕಾಡಿನಳ್ಳಿಯಿಂದ ನೀರು ಕೊಡ್ತಿದ್ರು. ಅದರಿಂದ ಯಾವುದೇ ರೀತಿ ನಮ್ಮ ಇದಕ್ಕೆ ಅಣೆಕಟ್ಟೆಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ತೊಂದರೆ ಆಯ್ತಿಲ್ಲ. ಈಗ 6ನೇ ಹಂತದ ಯೋಜನೆ ಕೈಗೆತ್ಕೊಂಡಿವಿ ಅಂತ ಹೇಳ್ತಾರ, ನಿಜವಾಗ್ಲೂ ಹೇಳ್ತೀವಿ ನಮ್ಮ ರೈತರಿಗೆ ಒಂಥರ ಮರಣ ಶಾಸನ ಸರ್. ಏಕೆಂದರೆ ಒಂದು ಬೆಳೆಗೆ ಈಗ 2 ಬೆಳೆ ಬೆಳೆಯೋದ್ರಲ್ಲಿ ಕೊನೆಯ ಲಾಸ್ಟಲ್ಲಿ ಜೂನ್-ಜುಲೈಲಿ ತುಂಬ ಕಷ್ಟದ ಪರಿಸ್ಥಿತಿ ಅಂದರೆ ಆ ಟೈಮಲ್ಲಿ KRS ನೀರು ತುಂಬ ಕಡಿಮೆ ಆಯ್ತದೆ. ಆ ಟೈಮಲ್ಲಿ ಹೋರಾಟ ಕೊಟ್ಟು ಆ ಬೆಳೆನ ಕಾಪಾಡ್ತೀವಿ. ಆ ಸಂದರ್ಭದಲ್ಲಿ ಮಳೆ ಹೂದು ಹೆಂಗೋ ನಮ್ಮ ಜೀವನ ಕಟ್ಕೊಳ್ತೀವಿ. ಈಗ 6ನೇ ಹಂತದ ಯೋಜನೆಗೆ ಏನಾರ KRS ಇಂದ ನೇರ ನೀರು ಕೊಟ್ರೆ, ಮೊದಲು ತೊರೆಕಾಡಿನಲ್ಲಿ ಕೊಡ್ತಿದ್ರಲ್ಲ
ಆ ರೀತಿ ಎಲ್ಲ ನೇರ ನೀರು ಕೊಟ್ರೆ ಒಂದು ಬೆಳೆನೂ ಬೆಳಿಯಕ್ಕಾಗುದಿಲ್ಲ ಸರ್. ಅಂದ್ರೆ ರೈತರ ಬಾಳಿನ ಮರಣ ಶಾಸನ ಯಾರನೇ ಅಂತ ಹೇಳ್ತೀರಿ? ಖಂಡಿತ ಸರ್. ನಾನು ಆ ಟ್ಯೂಬ್ ಒಳಗಡೆ ನಿಂತ್ಕೊಂಡು ಹಿಂಗ್ ಕೈ ಎತ್ತು ಒಂದು ಕಡ್ಡಿನ 3 ಅಡಿ ಕಡ್ಡಿನ ಎತ್ತಿತ್ತು ಇದ್ ಮಾಡೀನಿ ಸರ್. ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ನಮ್ಮ ಜೊತೆಲಿದ್ರು, ಬೇಕಾದ್ರೆ ಅವ್ರನ್ನೂ ಕೇಳಿ. ಇಷ್ಟು ಅಗಲದ ಪೈಪು ಒಂದು ವ್ಯಕ್ತಿ ಒಂದು ಯಾವುದೇ ಒಂದು ವೆಹಿಕಲ್ ಆರಾಮಾಗಿ ಹೋಗ್ಬೋದು ಸರ್. ಅಂತ ಇದರಲ್ಲಿ ನೀರು ಹೋದ್ರೆ KRS ಇಂದ ಡೈಲಿ ನಮ್ಗೆ ಏನಾಗ್ಬೋದು ಸರ್? ಈಗ ಆಲ್ರೆಡಿ ಪೈಪ್ ಲೈನಿಂಗ್ ಆಗಿದೆ, ಪೈಪ್ಲೈನ್ ಬರ್ತೀವಿ ಆಗದೆ ಸರ್. ಈಗ KRS ಕೂಡ ಮಣ್ಣು ಪರೀಕ್ಷೆ ಮಾಡಿದ್ರು, ಆ ಡ್ಯಾಮನ್ನ ಮುಟ್ಟಬಾರ್ದು ಅಂತ ಇದು ಆದೇಶ ಇದ್ರು ನಾವು ಮಾಡೇ ತೀರ್ತೀವಿ ಅಂತ ಹಠ ಕಟ್ಕೊಂಡು ಈ ಸರ್ಕಾರ ನಮ್ಗೆ ನಿಜವಾಗ್ಲೂ ಮರಣ ಶಾಸನ ಬರದಂಗೆ ಮಾಡ್ತೀವಿ. ಅದೇನು ಹೇಳ್ತಾರಲ್ಲ, ನಮ್ಮ ನೀರನ್ನ ಯಾವ ರೀತಿ ನಮ್ಮ ತಾಯಿ ಹೇಳ್ತಿದ್ರು, ಕದ ಕೊಟ್ಬಿಟ್ಟು ಬೆಳಗಾನ ನಾಯಿ ಕಾಯು ಸಮಸ್ಯೆ. ಯಾಕೆಂದ್ರೆ ಇಲ್ಲಿ ನಾಯಿಗಳು ಒಳಗಡೆ ಬಂದ್ಬಿಟ್ಟು ಆ ಕದನ ಯಾವುದೋ ಇದಕ್ಕೆ ಬೇಕು ಅಂತ ಬಿಚ್ಕೊಟ್ಬಿಟ್ಟಿದ್ದು. ಆ ಸಮಯದಲ್ಲಿ ಅಂತ ವಿಚಾರ ಈಗ ನಮಗೆ ಬಂದ ಪರಿಸ್ಥಿತಿ. ಅಂದ್ರೆ ರೈತರು ಇವತ್ತು KRS ನ ಕಾಪಾಡ್ಕೊಳ್ಳೋ ಪರಿಸ್ಥಿತಿ, KRS ಅಣೆಕಟ್ಟೆಯನ್ನ ಕಾಪಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಸರ್. ಖಂಡಿತ. ಈಗ ಇಲ್ಲಿವರೆಗೆ ಹಲವಾರು ಯೋಜನೆಗಳ ನೀರನ್ನ ಪೂರೈಸಿದ್ದಾರೆ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಯೋಜನೆಗೆ. ಹೌದು ಸರ್, 5ನೇ ಹಂತದವರೆಗೂ ಕೊಟ್ರಲ್ಲ ಸರ್, ಯಾವುದೇ ಆಕ್ಷೇಪಣೆ ಇರಲಿಲ್ಲ. ಈಗ 6ನೇ ಹಂತದ ಯೋಜನೆ ಏನಾದ್ರೂ ಕೊಟ್ರೆ ಖಂಡಿತ ಮರಣ ಶಾಸನ. ಇಷ್ಟಿನ ಗಂಟೆ ಸರ್ ಅಲ್ಲಿ ಬೇಬಿ ಬೆಡ್ತಲ್ಲಿ ಏನು 6,000 ಚಿಲ್ಲರೆ ಎಕರೆ ಇತ್ತು ರಾಜಮನೆತನದ್ದು, ಇದರಲ್ಲಿ ಸರ್ ಅವ್ರಿಗೆ ಯಾವುದೇ ರೀತಿ RTC ಕೊಡದಾನೆ ಆ ಸ್ಥಳೀಯರಿಗೆ ಅಲ್ಲಿಯರಿಗೆ 1 ಎಕರೆ 2 ಎಕರೆ 3 ಎಕರೆ ಹಂಗೆ ಬೇಬಿ ಬೆಟ್ಟನ ಓಡೋದು ಚೂರು ಮಾಡ್ಬಿಟ್ಟು ಅದಕ್ಕೆ ಇರೋದೆಷ್ಟು ಸರ್? 10 ರಿಂದ 12 ಕಿಲೋಮೀಟರ್ ಪಕ್ಷಿ ಮಾರ್ಗ ಹೋಗೋದ್ರೆ, ಇವ್ರು 20 ಕಿಲೋಮೀಟರ್. ಅಂದ್ರೆ ಆಮೇಲೆ ಸರ್ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತೋ, ಯಾವುದೇ ಕಾರಣಕ್ಕೂ 20 ಕಿಲೋಮೀಟರ್ ದೂರ ಗಣಿಗಾರಿಕೆ ಅಣೆಕಟ್ಟೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಗಣಿ ಆಧಾರಿತ ಚಟುವಟಿಕೆಗಳು ಮಾಡಬಾರ್ದು. ಯಾಕೆ ಅಂದ್ರೆ KRS ಡ್ಯಾಮ್ಗೆ ತೊಂದರೆ ಆಗ್ತದೆ ಅಂತ ಆ ಮಟ್ಟದಲ್ಲಿ ಇದು ಮಾಡ್ತಿದ್ರು ಸರ್. ಇವತ್ತು 6ನೇ ಹಂತದ ಯೋಜನೆಗೆ KRS ಡ್ಯಾಮ್ನೇ ಹೊಡೆದು ನೀರು ತಗೊಂಡು ಹೋಗ್ತೀವಿ ಅಂತಾರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನಿಮ್ ಪ್ರಶ್ನೆ. ಹೌದು ಸರ್, ಖಂಡಿತ. ಈಗ ತಮಗೆ ಈ ವಿಚಾರ ಪ್ರಸ್ತಾಪ ಮಾಡಿದಾಗೆ ಹಲವಾರು ಯೋಜನೆಗಳನ್ನ ಸರ್ಕಾರಗಳು ಕೈಗೆತ್ಕೊಂತವೆ. ಈಗ ತಮಗೆ ಗೊತ್ತು, ಮೇಕೆದಾಟು ಯೋಜನೆಯನ್ನ ನಾವು ಏನಾದ್ರೂ ಇವತ್ತು ಕಾರ್ಯರೂಪಕ್ಕೆ ತಂದದ್ದೇ ಆದಂತಹ ಪಕ್ಷದಲ್ಲಿ ಬೆಂಗಳೂರು ನಗರದ ಕುಡಿಯುವ ನೀರಿನ ಸಮಸ್ಯೆಗೆ ತಿಲಾಂಜಲಿ ಆಡ್ಬೋದು ಅಂತ ಎಲ್ಲಾ ನಾಯಕರಿಗೂ ಗೊತ್ತು. ರಾಜಕೀಯ ಮುಖಂಡರುಗಳು, ಎಲ್ಲಾ ಪಕ್ಷದ ಸರ್ವಪಕ್ಷ ಸಭೆಗಳು ಕೂಡ ಅದನ್ನು ಮಂಡನೆ ಆಗಿದೆ. ಮೇಕೆದಾಟು ಯೋಜನೆ ಕಾರ್ಯರೂಪಕ್ಕೆ ಬಂದ್ರೆ ಅದು ನಿಜವಾಗ್ಲೂ ಅನುಕೂಲ ಆಗುತ್ತಾ? ನಮ್ಮ KRS ನ ಅಥವಾ ಅಣೆಕಟ್ಟೆಯ ಹೊಡೆತ ಅಥವಾ ಇಲ್ಲಿಂದ ಬೇಕಾದ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ಹೇಳ್ತೀರಾ? ಏನ್ ಮೇಕೆದಾಟು ಯೋಜನೆ ಮಾಡ್ಬೇಕು ಅಂತ ಹೊರಟವ್ರೆ, ಅವತ್ತೊಂದಿನ ಪಾದಯಾತ್ರೆ ಕೂಡ ಮಾಡಿದ್ರು, ಏನ್ ಮೇಕೆದಾಟು ನಾನು ಯೋಜನೆ ಮಾಡೇ ತೀರ್ತೀನಿ ಅಂತ. ಇವತ್ತು ಯಾಕೆ ಮೌನ ವಹಿಸವ್ರೆ? ವಿರೋಧ ಪಕ್ಷನೂ ಮೌನ ವಹಿಸದೆ, ಏನ ಸರ್ಕಾರದ ಇದೇನದೆ ಅದು ಕೂಡ ಮೌನ ವಹಿಸದೆ. ಆಡಳಿತ ಚುಕ್ಕಾಣಿ ಹಿಡಿದಿರೋರು ಮೌನ ವಹಿಸಿದ್ದಾರೆ, ಮೌನ ವಹಿಸವ್ರೆ ಸರ್. ಅದು ಮಾಡಿದ್ರೆ ಖಂಡಿತ ಎಷ್ಟು ತೊಂದರೆ, ಸುಮಾರು ತೊಂದರೆಗಳು ತಪ್ಪಾಯ್ತದೆ ಸರ್. ಖಂಡಿತ. ಯಾಕೆ ಮೇಕೆದಾಟು ಮಾಡ್ಲಿ ಸರ್, ನಮ್ಮೆಲ್ಲರೂ ಒಪ್ಪಿಗೆ. ಈಗ ಸರ್ಕಾರ ಇವತ್ತಿನ ಪೇಪರ್ಲಿ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟದೆ ಅಂತ ಹೇಳೋದು. ಹೌದು, ಕೇಂದ್ರ ಸರ್ಕಾರ ಇವತ್ತು ಸದನದಲ್ಲಿ ಹೇಳಿದೆ, ಮೇಕೆದಾಟು ಯೋಜನೆ ಮಾಡ್ಲಿಕ್ಕೆ ಕರ್ನಾಟಕ ಯಾವುದೇ ಸರ್ಕಾರದ ಅಥವಾ ಬೇರೆ ರಾಜ್ಯದ ಅನುಮತಿ ಬೇಕಿಲ್ಲ ಅಂತ. ಸರ್, ಅದ್ ಹೇಳಿಕೆ ಕೊಟ್ಟ ಮೇಲೆ ಮಾಡ್ಬೋದು ಸರ್. ನಮ್ಗೆ ಯಾಕೆ ಸರ್ ಈ ರೀತಿ ತೊಂದರೆ ಕೊಡೋದು? ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಸರ್. ನಾವು ಕಟುವಾಗಿ ಟೀಕೆ ಮಾಡ್ತೀವಿ ಸರ್. ಹಿಂಗೇನಾರು ಮಾಡಿದ್ರೆ ನಿಜವಾಗ್ಲೂ ಸರ್ ರೈತರುಗಳು ತಮ್ಮ ಪ್ರಾಣ ಬೇಕಾದ್ರೆ ಬಿಟ್ಟರು, KRS ನೀರನ್ನ ಯಾವುದಕ್ಕೆ ಬುಡಕ್ಕೆ ಒಪ್ಪೋದಿಲ್ಲ ಸರ್. ಅಂದ್ರೆ ಮೊನ್ನೆ ಕೂಡ ಹೋರಾಟ ಮಾಡ್ತೀವಿ. ಮಣ್ಣು ಪರೀಕ್ಷೆ ಮಾಡಕ್ ಬಂದಾಗ ತೀವ್ರವಾದಂತ ವಿರೋಧ ಮಾಡಿ ಅಲ್ಲಿಂದ ರೈತ ಸಂಘನೇ ಓಡಿಸಿದ್ವಿ. ಅಧಿಕಾರಿಗಳು ಯಾರು ಬಂದಿದ್ರು ಅಲ್ಲಿ ಮಣ್ಣು ಸರ್ವೇಕ್ಷಣೆ ಮಾಡ್ಲಿಕ್ಕೆ ಅವ್ರನ್ನ ವಾಪಸ್ ಕಳ್ಸಿದ್ರಿ ಅಂತ ಹೇಳಿ ಮಾಹಿತಿ ಇದೆ. ಹೌದು ಸರ್. ಇನ್ನು ಮುಂದುವರೆದು ಸರ್ಕಾರ ನಾವು ಮಾಡೇ ತೀರ್ತೀವಿ 6ನೇ ಹಂತದ ಯೋಜನೆನ ಅಂತ ಕೈಗೆತ್ಕೊಂಡ್ರೆ ತಮ್ಮ ಹೋರಾಟ? ಸರ್, 6ನೇ ಹಂತದ ಯೋಜನೆ ಮಾಡೇ ತೀರ್ತೀವಿ ಅಂದ್ರೆ ಅದು ಯಾವ ಮಟ್ಟದಿಂದ ಹಳ್ಳಹಳ್ಳಿ ಜನ ಬರುತ್ತೆ ಅಂದ್ರೆ ಹೇಳಕ್ ಅಸಾಧ್ಯ ಸರ್. ನಿಜವಾಗ್ಲೂ ಅಸಾಧ್ಯ. ಅದು ಸರ್ಕಾರ ಹೂವೇನು ಮಾಡೋಕ್ಕಾಗಲ್ಲ. ಇವರು ಮೇಕೆದಾಟು ಯೋಜನೆಗೆ ತಾನೇನೋ ಯಾವುದೋ ಒಂದು ಪಟ್ಟ ಹಿಡಿಬೇಕು ಅನ್ನೋ ಚುಕ್ಕಾಣಿ ಹಿಡಿಲೇಬೇಕು ಅನ್ನೋ ಒಂದು ಇದಕ್ಕೆ ಯಾವ ರೀತಿ ಅವ್ರದೇ ಆದ ನಿಟ್ಟಿನಲ್ಲಿ ಇದು ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡಿದ್ರು, ಆ ರೀತಿ ತಮ್ಮ ಬದುಕು ಸರ್, ನಮ್ಮ ಬದುಕುಗೋಸ್ಕರ ಪ್ರತಿ ಒಬ್ಬ ವ್ಯಕ್ತಿನೂ ಯಾವುದೇ ಪಕ್ಷ ಎಲ್ಲಾನು ಮರೆತು ಬರ್ಬೇಕಾಯ್ತು. ಬಂದೇ ಬರ್ತಾರೆ. ಪ್ರತಿಯೊಬ್ಬ ರೈತನ ಬದುಕು, ಪ್ರತಿಯೊಬ್ಬ ನಾಗರಿಕನ ಬದುಕು, ಕರ್ನಾಟಕದ ಅದರಲ್ಲೂ ಕಾವೇರಿ ಜಲನಯನ ಪ್ರದೇಶದ ಪ್ರತಿಯೊಬ್ಬರ ಜೀವ ಕಾವೇರಿ ಆಗಿದೆ. ಆ ಕಾವೇರಿ ಅಣೆಕಟ್ಟೆ ನೀರನ್ನು ಉಳಿಸ್ಕೊಳ್ಳಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ ಅಂತ ಹೇಳ್ತೀರಾ? ಖಂಡಿತ ಸರ್. ಅದ್ರಲ್ಲ 2 ಮಾತು
ಅಂದ್ರೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಸಂಪೂರ್ಣವಾಗಿ ಸರ್ಕಾರ ಖಂಡಿಸ್ತೀವಿ. ಸರ್ಕಾರ ಇದ್ರ ವಿಚಾರವಾಗಿ ಏನಿದೆ ಕೈ ಬಿಟ್ಟು ತಂದೆಯಾದ ನಿಟ್ಟಿನಲ್ಲಿ ಮೇಕೆದಾಟು ಮಾಡಿ ಮೇಕೆದಾಟಿಯಿಂದ ಏನ್ ಬೇಕಾದ್ರೂ ಮಾಡ್ಲಿ, ಅದ್ರ ಬಗ್ಗೆ ನಮ್ದು ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ. ಅದ್ರ ಹೊರತು KRS ಗೆ ಕೈ ಹಾಕಿದ್ರೆ ನಾವು ಬಿಡೋರಲ್ಲ ಅಂತ ಹೇಳ್ತೀರಾ? ಬಿಡೋರು ಅಲ್ವೇ ಅಲ್ಲ. ಅದ್ರ ಮಟ್ಟದ ಹೋರಾಟ ಸರ್ಕಾರ ಕೂಡ ಊಹೆ ಮಾಡೋದು, ಆ ಮಟ್ಟದ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀರಿ. ಸರ್, ತಮಗೆ ಗೊತ್ತಿರೋ ಹಾಗೆ 45 TMC ಶೇಖರಣಾ ಸಾಮರ್ಥ್ಯ ಇವತ್ತು KRS ಅಣೆಕಟ್ಟೆಗಿದೆ. ಅದು ದಿನೇ ದಿನೇ ಕುಸಿತ ಬರ್ತಾ ಇದೆ ಬಿಕಾಸ್ ಆಫ್ ಸಿಲ್ಟ್. ಅಂದ್ರೆ ಸಿಲ್ಟ್ ಫಾರ್ಮೇಶನ್ ಆಗಿ ಏನಾಗಿದೆ, ಸರಿಸುಮಾರು 41 TMC ಮಾತ್ರ ಇವತ್ತು ನೀರನ್ನು ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಇವತ್ತು KRS ಡ್ಯಾಮ್ ನಲ್ಲಿ ಇದೆ. ಅದರಲ್ಲಿ ತಮಗೆ ಗೊತ್ತಿರೋ ಹಾಗೆ 8 TMC ಅಷ್ಟು ಡೆಡ್ ಸ್ಟೋರೇಜ್ ಇರುತ್ತೆ. ಇವತ್ತಿನ ಮಳೆ ಪ್ರಮಾಣ ತಮಗೆಲ್ಲ ಗೊತ್ತಿದೆ, ತುಂಬಾ ಕಮ್ಮಿ ಇದೆ. ಇಂದಿನ 10 ವರ್ಷಗಳ ಅಥವಾ 20 ವರ್ಷಗಳ ರೆಕಾರ್ಡ್ ನಾವೇನೋ ನೋಡೋದಾದ್ರೆ ತುಂಬಾ ಕಡಿಮೆ ಪ್ರಮಾಣದ ಮಳೆಯ ಪ್ರಮಾಣ ಇವತ್ತು ಶೇಖರಣೆ ಆಗ್ತಾ ಇದೆ. ಯಾಕೆಂದ್ರೆ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಅಥವಾ ಜಲಾನಯನ ಪ್ರದೇಶ, ಎಲ್ಲಿಂದ ನಮ್ಗೆ ನೀರು ಶೇಖರಣೆ ಆಗ್ಬೇಕು, ಕಾವೇರಿ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಇಲ್ಲಿಯ ಮಳೆ ಪ್ರಮಾಣ ಕಮ್ಮಿ ಆಗ್ತಾ ಬರ್ತಾ ಇದೆ. ಇಷ್ಟೆಲ್ಲದರ ಮಧ್ಯೆ ಕೂಡ ಬೆಂಗಳೂರಿಗೆ ನೀರು ಬೇಕೇ ಬೇಕು ಅನ್ನೋ ಕರ್ನಾಟಕದ ಸರ್ಕಾರದ ಕ್ರಮ ಸರಿನಾ? ಯಾವುದೇ ಕಾರಣಕ್ಕೂ ಸರಿ ಇಲ್ಲ. ಅದನ್ನ ಖಂಡಿಸ್ತೀವಿ ಸರ್. ಈ ರೀತಿ ಅವ್ರ ಹೋರಾಟಕ್ಕೆ ಬಂದ್ರೆ ನಮ್ದೇ ಆದ ನೀತಿಯಲ್ಲಿ ನಮ್ದೇ ನಿಟ್ಟಿನಲ್ಲಿ ಹೋರಾಟ ನಾವು ಮಾಡ್ತೀವಿ ಸರ್. ಸರ್ಕಾರಕ್ಕೆ ಇದು ಎಚ್ಚರಿಕೆನೂ ಕೊಡ್ತೀವಿ ಸರ್. ಸರ್, ಇನ್ನೊಂದು ವಿಚಾರ ಸರ್, ಅವತ್ತೊಂದು ದಿನ ಏನು ನಮ್ಮ ಮಂಡ್ಯ ಜಿಲ್ಲೆಗೆ ಉಳ್ಳಿ ಬಿತ್ತಿಸ್ತೀನಿ ಅಂತ ಒಬ್ಬ ಮಹಾನ್ ಭಾವ ಹೇಳಿದ್ರು, ಅವ್ರ ಹೆಸರು ಪ್ರಸ್ತಾಪ ಮಾಡೋದು ಬೇಡ. ಅವರು ಅವತ್ತೊಂದು ದಿನ ಸರ್ಕಾರ ಕಳ್ಕೊಂಡ್ರು, ಅವ್ರ ಅಧಿಕಾರ ಕಳ್ಕೊಂಡ್ರು. ಆ ರೀತಿ ಇವರು ನಾವು ಮಾಡೇ ತೀರ್ತೀವಿ ಅಂತಂದರೆ ನಾವು ಅವ್ರನ್ನ ಏನು ಮಾಡಬೇಕು ಆ ರೀತಿ ಆ ನಿಟ್ಟಿನಲ್ಲಿ ಆ ಸರ್ಕಾರವ ಕೆಳಗೆ ಬೀಳಿಸ್ತಿರ್ತೀವಿ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ದೊರೆಗಳು. ನಾವು ಖಂಡಿತವಾಗಿಯೂ ನಮ್ಮ ವಿರುದ್ಧ, ಅಂದ್ರೆ ರೈತರ ವಿರುದ್ಧ ನಿರ್ಣಯಗಳು ಬಂದಂತ ಪಕ್ಷದಲ್ಲಿ ನಾವು ಖಂಡಿತ ಸೆಟೆದು ನಿಲ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಮೂಲ ಅಸ್ತ್ರವಾದಂತ ಮತವನ್ನ ಬಳಸಿ ಮತ್ತೆ ಸರ್ಕಾರವನ್ನು ಕೆಡವೇ ಅನ್ನೋ ಒಂದು ಘೋಷಣೆ ಈ ಮುಖಾಂತರ ಎಚ್ಚರಿಕೆ ಕೊಡ್ತೀರಿ. ಹೌದು ಸರ್. ಓಕೆ, ಇದಾಗಿತ್ತು ಇವತ್ತಿನ ಕರ್ನಾಟಕ ನ್ಯೂಸ್ ಡಿಜಿಟಲ್ ನ ಎಕ್ಸ್ಕ್ಲೂಸಿವ್ ಮಂಡ್ಯಕ್ಕೆ ಮಹಾಮೋಸ, ಕಾವೇರಿಯ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಕೈ ಬಿಡಬೇಕು ಅಂತೇಳಿ ರೈತಪರ ಸಂಘಟನೆಗಳು ಹಾಗೂ ಕರ್ನಾಟಕ ರಾಜ್ಯದ ಹಲವಾರು ರಾಜ್ಯವ್ಯಾಪಿ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಈ ಒಂದು ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನು ಕೈಗೊಂಡಿದೆ. ಅದರಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ KRS ಅಣೆಕಟ್ಟೆಯನ್ನ ನಾವು ನೀರನ್ನು ಕೊಡ್ಲಿಕ್ಕೆ ಸಿದ್ಧರಿಲ್ಲ. ಮೊದಲು ನಮ್ಮ ಮಂಡ್ಯ ಜಿಲ್ಲೆಯ ಮತ್ತು ಕಾವೇರಿ ಜಲಾನಯನ ಪ್ರದೇಶದ ಎಲ್ಲ ಜಿಲ್ಲೆಯ ರೈತರಿಗೆ ಮತ್ತು ಇಲ್ಲಿಯ ನಾಗರಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು. ಅದಾದ ನಂತರ ಉಳಿದಂತೆ ಬೆಂಗಳೂರು ನೀರಿಗೆ ವ್ಯವಸ್ಥೆಯನ್ನ ಮಾಡಿ, ಅದರ ಹೊರತಾಗಿ ಮೇಕೆದಾಟು ಅಣೆಕಟ್ಟನ್ನು ನೀವು ಕಟ್ಟಿ ನೀವು ಬೆಂಗಳೂರು ನಗರಿಗರಿಗೆ ನೀವು ನೀರನ್ನು ಪೂರೈಕೆ ಮಾಡಿ ಅನ್ನೋದು ರೈತ ಸಂಘದ ಒತ್ತಾಸೆ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ ಇದುವರೆಗೆ ಇದು ನಮ್ಮ ಚರ್ಚೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದಂತ ಚಂದ್ರಶೇಖರ್ ಶಿವಳ್ಳಿರವರಿಗೆ ಧನ್ಯವಾದಗಳು. ಸರ್, ತಮಗೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡೋದಕ್ಕೆ. ಧನ್ಯವಾದ ಸರ್.